ಕರ್ತನಾದ ಯೇಸು ಕ್ರಿಸ್ತನಿಗೆ ಮಹಿಮೆಯಾಗಲಿ. ಈ ಪರಿಶುದ್ಧ ಭಾನುವಾರ ಆರಾಧನೆಗೆ ಈ ಸೋಷಿಯಲ್ ಮೀಡಿಯಾ ಮುಖಾಂತರವಾಗಿ ಕರ್ತನನ್ನು ಆರಾಧನೆ ಮಾಡುವುದಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಈ ಆರಾಧನೆ ನಿಮಿತ್ತ ಕರ್ತನಾದ ಯೇಸುವಿಗೆ ಮಹಿಮೆಯಾಗಲಿ. ಆರಾಧನೆ ಮಾಡುವ ಪ್ರತಿಯೊಬ್ಬೊಬ್ಬರ ಜೀವನದಲ್ಲಿ ದೇವರ ಸಮಾಧಾನವು, ಸಂತೋಷವು, ಆನಂದವು, ಆರೋಗ್ಯ ಜೀವಿತವು ಸದಾಕಾಲ ನೆಲೆಯಾಗಿರಲಿ. ಆಮೇಲೆ ಬನ್ನಿ ನಾವು ತಲೆಬಾಗಿಸಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಈ ಪರಿಶುದ್ಧ ದಿನಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸ್ತೇವೆ. ನೀವು ಅನುಗ್ರಹ ಮಾಡಿಕೊಟ್ಟ ಈ ನೂತನ ವಾರಕ್ಕಾಗಿ ಸ್ತೋತ್ರ. ಈ ತಿಂಗಳಿನ 3ನೇ ಭಾನುವಾರ ದಿನದಲ್ಲಿ ವಿಶೇಷವಾಗಿ ಕರ್ತನೆ, ಈ ಕೊರೋನಾ ನಿಮಿತ್ತ ಲಾಕ್ಡೌನ್ ಕಾಲಗಳಲ್ಲಿ ಸೋಷಿಯಲ್ ಮೀಡಿಯಾ ಮುಖಾಂತರವಾಗಿ ನಿಮ್ಮನ್ನು ಆರಾಧಿಸುವಂತೆ ನೀವು ಅನುಗ್ರಹ ಮಾಡಿದ ದಯಕ್ಕಾಗಿ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ನಿನ್ನನ್ನು ಆರಾಧನೆ ಮಾಡುವ ನಮ್ಮ ಪ್ರಿಯ ಮಕ್ಕಳಾದ ನಮ್ಮೆಲ್ಲರನ್ನು ದೃಷ್ಟಿಸಿ ನೋಡು. ಮಹಿಮೆಪಡಿಸುವ ನಮ್ಮ ಮಧ್ಯದಲ್ಲಿ ಪ್ರತಿಯೊಬ್ಬೊಬ್ಬರ ಮನೆಗಳಲ್ಲಿ, ಪ್ರತಿಯೊಬ್ಬೊಬ್ಬರ ಹೃದಯದಲ್ಲಿ ಕರ್ತನೆ ನೀವೇ ವಾಸವಾಗಿದ್ದು ಪ್ರತಿಯೊಬ್ಬೊಬ್ಬರನ್ನು ಆತ್ಮದಿಂದ ಸತ್ಯಕ್ಕೆ ತಕ್ಕ ಹಾಗೆ ನಿಮ್ಮನ್ನು ಆರಾಧಿಸುವುದಕ್ಕೆ ಕೃಪೆ ಮಾಡಬೇಕಾಗಿ ಬೇಡಿಕೊಳ್ಳುತ್ತೇವೆ. ಆರಾಧನೆ ಪ್ರಾರಂಭದಿಂದ ಅಂತ್ಯದವರೆಗೆ ನಿಮ್ಮ ತಲುಪಿಸುತ್ತೇವೆ. ಸ್ತುತಿ ಘನಮಾನ ಮಹಿಮೆ ನಿಮಗೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಈ ಆರಾಧನೆಯಲ್ಲಿ ವಿಶೇಷ ವೇದ ಪಾರಾಯಣವನ್ನು ಓದುವುದನ್ನು ಕೇಳೋಣ. ಬೆಳಗಿನ ವಂದನೆಗಳು. ಭಾನುವಾರದ ಆರಾಧನೆಗಳಿಗೆ ಆರಿಸಿಕೊಂಡ ವೇದ ಭಾಗವು ಕೀರ್ತನೆಗಳು 121ನೇ ಅಧ್ಯಾಯ 1ರಿಂದ 8ರವರೆಗೆ ವಚನಗಳು. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮ್ಯಾಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ಆತನು ನಿನ್ನ ಪಾದಗಳನ್ನು ಕದಲಗೊಳಿಸದಿರಲಿ, ನಿನ್ನನ್ನು ಕಾಯುವವನು ತೂಕಡಿಸದಿರಲಿ. ಇಗೋ, ಇಸ್ರಾಯೇಲರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಿನ್ನನ್ನು ಕಾಯುವವನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತನು ಯೆಹೋವನೇ. ಹಗಲಲ್ಲಿ ಸೂರ್ಯನು, ಇರುಳಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ. ಯೆಹೋವನು ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು. ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲವೂ ಯೆಹೋವನು ನಿನ್ನನ್ನು ಕಾಪಾಡುವನು. ಕರ್ತನು ಈ ವೇದ ಭಾಗವನ್ನು ಆಶೀರ್ವದಿಸಲಿ ಎಂಬುದೇ. ಆಮೆನ್. ಕರ್ತನ ನಾಮಕ್ಕೆ ಮಹಿಮೆಯಾಗಲಿ. ಈ ವಾರದಲ್ಲಿ ಕರ್ತನ ಆತ್ಮನು ನಮಗೆ ಕೊಡುವಂಥ ವಾಕ್ಯವನ್ನು ನಾವು ಧ್ಯಾನಿಸಿಕೊಳ್ಳೋಣ. ಅದು ನಮ್ಮ ಜೀವನಕ್ಕೆ ಆಶೀರ್ವಾದವಾಗಿರುವುದಕ್ಕಾಗಿ ಕರ್ತನ ಚಿತ್ತದಂತೆ ನಾವು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ಕರ್ತನೇ, ನನ್ನ ಸಂಗಡ ಮಾತನಾಡು ಎಂದು ನಾವು ಕೇಳೋಣ. ಇಂಥ ಒಳ್ಳೆ ಸಮಯದಳು ಯೇಸುವೇ ನಿನ್ ಬಳಿ ಬಂದೆವು, ನಿನ್ನ ಮಕ್ಕಳಾದ ನಾವು ನಿಮ್ಮನ್ನೇ ಆರಿಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ಕರ್ತನೇ, ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುವ ತಂದೆಯಾದ ದೇವರೇ,
ಈ ಪರಿಶುದ್ಧ ಆರಾಧನೆಯಲ್ಲಿ ನಮ್ಮ ಸಂಗಡ ಮಾತನಾಡಲು ಬೇಡುತ್ತೇವೆ. ಪರಿಶುದ್ಧಾತ್ಮನೇ, ನನ್ನನ್ನು ಮರೆ ಮಾಡಿ ನೀವೇ ವಾಕ್ಯವನ್ನು ನಮ್ಮ ಮಧ್ಯದಲ್ಲಿ ಪ್ರಕಟಿಸಲು ಬೇಡುತ್ತೇವೆ ಸ್ವಾಮಿ. ವಿಶೇಷವಾಗಿ ಈ ವಾರದ ವಾಗ್ದಾನವು ನನಗೂ ನಮ್ಮೆಲ್ಲರಿಗೂ ಕೇಳುವಂಥ ಪ್ರತಿಯೊಬ್ಬೊಬ್ಬರಿಗೂ ಆಶೀರ್ವಾದವಾಗಿರುವಂತೆ ಕೃಪೆ ಮಾಡಪ್ಪ. ಕರ್ತನೆ, ವಿಶೇಷವಾಗಿ ಕೊರೋನಾ ಕಾಲಗಳಲ್ಲಿ ಅನೇಕರು ನೋವಿನಿಂದ ನರಳುತ್ತಾ ಇದ್ದಾರಪ್ಪ. ಅನೇಕರು ಬಾಧೆಯನ್ನು ಅನುಭವಿಸ್ತಾ ಇದ್ದಾರಪ್ಪ. ಅನೇಕರು ಕಣ್ಣೀರು ಸುರಿಸ್ತಾ ಇದ್ದಾರಪ್ಪ. ಕರ್ತನೆ, ಪ್ರತಿಯೊಬ್ಬೊಬ್ಬರ ಕಣ್ಣೀರನ್ನು ಒರೆಸು, ಬಾಧೆಯನ್ನು ನೀಗಿಸಪ್ಪ, ನೋವನ್ನು ನೀಗಿಸು. ಈ ಪ್ರಾರ್ಥನೆಯನ್ನು ಲಾಲಿಸಿ ಈಗ ನಿನ್ನ ಪ್ರಿಯ ಮಕ್ಕಳು ಎಲ್ಲಿ ಇದ್ದರೂ ಸಹ ಕರ್ತನೆ, ಅವರ ಮೇಲೆ ನಿನ್ನ ಹಸ್ತ ಇಳಿದು ಬರಲಿ, ನಮ್ಮ ಪರಲೋಕದ ಮಹಿಮೆ ಇಳಿದು ಬರಲಿ, ಅವರಿಗೆ ಸ್ವಸ್ಥತೆಯನ್ನು ಅನುಗ್ರಹಿಸಲಿ ಸ್ವಾಮಿ. ನಾವು ಒಮ್ಮನಸ್ಸಿನಿಂದ ಬೇಡಿಕೊಳ್ಳುತ್ತೇವೆ. ಈ ಕೊರೋನಾ ಸಂಪೂರ್ಣವಾಗಿ ಲಯವಾಗಲಿಯಪ್ಪ. ಪರಲೋಕದ ಬೆಂಕಿಯಿಂದ ಈ ಕೊರೋನಾ ವೈರಸ್ ಸಂಪೂರ್ಣವಾಗಿ ಸುಟ್ಟು ಹೋಗಲಿ ಕರ್ತನೆ. ಕರ್ತನಾದ ಯೇಸುವಕ್ಕೂ ಮಹಿಮೆಯಾಗುವ ರೀತಿಯಲ್ಲಿ ಕರ್ತನೆ, ಈ ಧ್ಯಾನದ ನಿಮಿತ್ತ ಈ ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬೊಬ್ಬರ ಜೀವನದಲ್ಲಿಯೂ ಕರ್ತನೆ, ಯಾರ್ಯಾರಕ್ಕೋಸ್ಕರ ಪ್ರಾರ್ಥನೆಯಲ್ಲಿ ಜನರು ಭಾಗವಹಿಸ್ತಾ ಇದ್ದಾರೋ ಎಲ್ಲರ ಜೀವನದಲ್ಲಿಯೂ ನಿನ್ನ ಅದ್ಭುತವನ್ನು, ನಿನ್ನ ಆರೋಗ್ಯವನ್ನು ಪೂರ್ಣವಾಗಿ ದಯಪಾಲಿಸು. ನನ್ನನ್ನು ತಗ್ಗಿಸಿಕೊಳ್ತೇನೆ, ಮರೆ ಮಾಡು. ಸ್ತುತಿ ಘನಮಾನ ಮಹಿಮೆಗೆ ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಪ್ರಿಯ ದೇವಜನರೇ, ಕರ್ತನಾದ ಯೇಸುವಿಗೆ ಮಹಿಮೆಯಾಗಲಿ. ಈ ಸೋಷಿಯಲ್ ಮೀಡಿಯಾ ಮುಖಾಂತರವಾಗಿ ನಿಮ್ಮನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಕರ್ತನಾದ ಯೇಸುವಿನ ಆಶೀರ್ವಾದವು, ಸಂತೋಷವು, ಸಮಾಧಾನವು, ಆರೋಗ್ಯ, ಜೀವಿತವು ನಮ್ಮೆಲ್ಲರ ಜೀವನದಲ್ಲಿ ಸದಾಕಾಲ ನೆಲೆಯಾಗಿರಲಿ. ಆಮೆನ್. ಕರ್ತನು ಈ ದಿನದಲ್ಲಿ ನಮಗೆ ದಯಪಾಲಿಸಿದ ಒಂದು ವಿಶೇಷ ವಾಕ್ಯವು ಯೋಹಾನ್ ಬರೆದ ಸುವಾರ್ತೆ 17ನೇ ಅಧ್ಯಾಯ 15ನೇ ವಾಕ್ಯ. ಜಾನ್ ಚಾಪ್ಟರ್ 17 ವರ್ಸ್ 15. ಓದುವುದನ್ನು ನಾವು ಕೇಳೋಣ. ಇವರನ್ನು ಲೋಕದೊಳಗಿಂದ ತೆಗೆದುಕೊಂಡು ಹೋಗಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ, ಕೆಡುಕನಿಂದ ತಪ್ಪಿಸಿ ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಹೌದು ಪ್ರಿಯರೇ, ಇದರಲ್ಲಿ ನಾವು ನೋಡಿದ ಒಂದು ವಿಶೇಷ ಸಂಗತಿ, ಕರ್ತನಾದ ಯೇಸು ಕ್ರಿಸ್ತು ಈ ಲೋಕದಲ್ಲಿ ಇದ್ದ ಕಾಲದಲ್ಲಿ ತಾನು ಸಿಲುಬೆ ಮರಣಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟು ಹೋಗುವಕ್ಕಿಂತ ಮುಂಚೆ ತನ್ನ ಶಿಷ್ಯರೊಂದಿಗೆ ಅವರು ಇದ್ದ ಕಾಲದಲ್ಲಿ ಅವರಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಯೇಸು ಕ್ರಿಸ್ತು ತನ್ನ ಶಿಷ್ಯರಿಗೋಸ್ಕರ ತಂದೆಯಾದ ದೇವರ ಬಳಿಯಲ್ಲಿ ಬೇಡಿಕೊಂಡ ಸಂಗತಿಗಳನ್ನು ನಾವು ಇಲ್ಲಿ ನೋಡುತ್ತಾ ಇದ್ದೇವೆ. ಅದರಲ್ಲಿ ಆ ಒಂದು ಅಧ್ಯಾಯ ಪೂರ್ತಿ ಅದು ಯೇಸುವಿನ ಪ್ರಾರ್ಥನೆಯಾಗಿದೆ. ಆ ಪ್ರಾರ್ಥನೆಯಲ್ಲಿ ನಾವು ನೋಡಬೇಕಾದ ಪ್ರತಿಯೊಂದು ವಿಶೇಷವಾದ ಕಾರ್ಯ, ಯೇಸು ಕ್ರಿಸ್ತು ತಂದೆಯ ಬಳಿಯಲ್ಲಿ ಈ ಮಾತನ್ನು ಕೇಳುತ್ತಾ ಇದ್ದಾರೆ. ಇವರನ್ನು ಲೋಕದಿಂದ ತೆಗೆದುಕೊಳ್ಳುವುದಕ್ಕೋಸ್ಕರ ನಾನು ಕೇಳಿಕೊಳ್ಳದೆ ಅವರನ್ನು ಕೇಡಿನಿಂದ ತಪ್ಪಿಸಬೇಕೆಂದು ನಾನು ಬೇಡಿಕೊಳ್ಳುತ್ತೇನೆ ಎಂದು ಹೇಳ್ತಾ ಇದ್ದಾರೆ. ಪ್ರಿಯ ದೇವಜನರೇ, ಯೇಸು ಕ್ರಿಸ್ತು ತನ್ನ ಶಿಷ್ಯರಿಗೋಸ್ಕರ ಬೇಡಿಕೊಂಡ ವಿಶೇಷ ಕಾರ್ಯ ಇದು. ಕೇಡಿನಿಂದ ತಪ್ಪಿಸಬೇಕು. ಇವರನ್ನು ಲೋಕದಿಂದ ತೆಗೆಯುವುದು ಬೇಡ ಸ್ವಾಮಿ. ಲೋಕದಲ್ಲಿ ಅವರು ಇರುವಾಗ ಲೋಕದಲ್ಲಿ ಬರುವಂತ ಕೇಡಿಗೆ ತಪ್ಪಿಸಲ್ಪಡಬೇಕು. ಕರ್ತನೇ, ಇವರನ್ನು ಆ ಕೇಡಿಗೆ ತಪ್ಪಿಸು, ಆ ಕೆಟ್ಟ ಕ್ರಿಯೆಗಳಿಗೆ ತಪ್ಪಿಸು, ಈ ಲೋಕದಲ್ಲಿ ಇರುವಂತ ಎಲ್ಲ ರೀತಿಯ ತೊಂದರೆಗೆ ತಪ್ಪಿಸು, ಶೋಧನೆಗೆ ಇವರನ್ನು ತಪ್ಪಿಸು ಎಂದು ಯೇಸು ಕ್ರಿಸ್ತು ಬೇಡುವವರಾಗಿದ್ದಾರೆ. ಇವತ್ತು ನಾವು ಸಹ ಕರ್ತರು ನಮಗೋಸ್ಕರ ಇದೇ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾರೆ. ನಾವು ಈ ಲೋಕದಲ್ಲಿ ಭಯಂಕರವಾದ ಕೇಡು ನಡೀತಾ ಇದೆ. ಈ ಕೊರೋನಾ ವೈರಸ್ ನಿಮಿತ್ತ ಅನೇಕ ತೊಂದರೆಗಳು, ಅನೇಕ ವಿಧವಾದ ಕಾರ್ಯಗಳು. ಮೊದಲನೇದಾಗಿ ಭಯ, ಅದು ಒಂದು ಕೇಡು. ಈ ಕೇಡಿನ ನಿಮಿತ್ತ ಅನೇಕರು ನರಳುತ್ತಾ ಇದ್ದು ಅನೇಕರು ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ. ಪ್ರಿಯರೇ, ಈ ದೇಶದಲ್ಲಿ ಇರುವಂಥ ಈ ಕೇಡಿಗೆ ನಾವು ತಪ್ಪಿಸಲ್ಪಡುವುದಕ್ಕೆ
ಆವಾಗಲೇ 2000 ವರ್ಷಗಳ ಹಿಂದೆ ಕರ್ತನಾದ ಯೇಸು ನಮಗೋಸ್ಕರವೂ ಸಹ ಬೇಡಿಕೊಂಡಿದ್ದಾರೆ. ಅದನ್ನು ಕುರಿತು ನಾವು ನೋಡುವಾಗ ಅದೇ ಯೋಹಾನ್ ಬರೆದ ಸುವಾರ್ತೆ 17ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಜಾನ್ 17:20 ಓದುವುದನ್ನು ಕೇಳೋಣ. ಆದರೆ ಇವರಿಗೋಸ್ಕರ ಮಾತ್ರವಲ್ಲದೆ ಇವರ ವಾಕ್ಯದಿಂದ ನನ್ನನ್ನು ನಂಬುವವರಿಗೋಸ್ಕರ ಸಹ ಕೇಳಿಕೊಳ್ಳುತ್ತೇನೆ. ಹೌದು ಪ್ರಿಯರೇ, ಇವರಿಗೋಸ್ಕರ ಮಾತ್ರ ಬೇಡಿಕೊಳ್ಳದೆ ಇವರ ಮೂಲಕ, ಇವರ ವಾಕ್ಯದ ಮೂಲಕ ನನ್ನನ್ನು ನಂಬುವ ಪ್ರತಿಯೊಬ್ಬರಿಗೋಸ್ಕರವೂ ಬೇಡಿಕೊಳ್ಳುತ್ತಾ ಇದ್ದೇನೆ ಎಂದು ಯೇಸು ಕ್ರಿಸ್ತ ಹೇಳಿದ. ಆಗ ಶಿಷ್ಯರಿಗೆ ಮಾತ್ರ ಯೇಸು ಕ್ರಿಸ್ತ ಬೇಡಿಕೊಳ್ಳಲಿಲ್ಲ, ಆತನನ್ನು ನಂಬುವಂತ ನಮ್ಮೆಲ್ಲರಿಗೋಸ್ಕರವೂ ಯೇಸು ಕ್ರಿಸ್ತ ಬೇಡಿಕೊಳ್ಳುವವರಾಗಿದ್ದಾರೆ. ಆವಾಗಲೇ ಬೇಡಿಕೊಂಡಿದ್ದಾರೆ. ಏನಂತೂ ಬೇಡಿಕೊಂಡಿದ್ದಾರೆ? ಇವರನ್ನು ಲೋಕದಿಂದ ತೆಗೆಯುವುದು ಬೇಡ, ಕೇಡಿಗೆ ತಪ್ಪಿಸು ಸ್ವಾಮಿ, ಕೇಡಿಗೆ ತಪ್ಪಿಸು. ಪ್ರಿಯ ದೇವ ಜನರೇ, ಇವತ್ತು ಕರ್ತನು ನಮಗೋಸ್ಕರ ಮಾಡಿದ ಪ್ರಾರ್ಥನೆ ಇದೆ. ನಾವು ಲೋಕದಿಂದ ತೆಗೆಯಲ್ಪಡುವುದಕ್ಕಾಗಿ ಆತನು ಪ್ರಾರ್ಥನೆ ಮಾಡಲಿಲ್ಲ. ಬದಲಾಗಿ ನಾವು ಈ ಲೋಕದಲ್ಲಿ ಇರುವಾಗಲೂ ಈ ಲೋಕದ ಕೇಡಿನಿಂದ ತಪ್ಪಿಸುವುದಕ್ಕಾಗಿ ಯೇಸು ಕ್ರಿಸ್ತ ನಮಗೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಯೇಸು ಕ್ರಿಸ್ತ ನಮಗೆ ಕಳಿಸಿಕೊಟ್ಟ ಪ್ರಾರ್ಥನೆಯಲ್ಲಿಯೂ ಸಹ ನಾವು ಇದನ್ನು ನೋಡುತ್ತಾ ಇದ್ದೇವೆ. ಮತ್ತೇನು ಬರೆದ ಸುವಾರ್ತೆ 6ನೇ ಅಧ್ಯಾಯ 13ನೇ ವಾಕ್ಯ, ಮ್ಯಾಥ್ಯೂ 6:13. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಇದರಲ್ಲಿ ನಾವು ನೋಡುವಂತ ಸಂಗತಿ, ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯೇಸು ಕ್ರಿಸ್ತ ನಮಗೆ ಕಳಿಸಿಕೊಟ್ಟ ಪ್ರಾರ್ಥನೆಯೂ ಸಹ ಇದೆ, ಕೇಡಿನಿಂದ ನನ್ನನ್ನು ತಪ್ಪಿಸು ಎಂಬುದಾಗಿ. ಅನೇಕರ ಜೀವನದಲ್ಲಿ ನಾವು ಒಂದು ವೇಳೆ ಭಾನುವಾರ ಆರಾಧನೆಗಳಲ್ಲಿ ಮಾತ್ರ ಈ ಕರ್ತನ ಪ್ರಾರ್ಥನೆಯನ್ನು ನಾವು ಹೇಳುವವರಾಗಿರುತ್ತೇವೆ. ಅದೇ ಸಂದರ್ಭದಲ್ಲಿ ನಾವು ಒಬ್ಬರಾಗಿ ಅಥವಾ ನಮ್ಮ ಕುಟುಂಬ ಪ್ರಾರ್ಥನೆಗಳಲ್ಲಿ ಕರ್ತನ ಪ್ರಾರ್ಥನೆಯನ್ನು ನಾವು ಹೇಳುತ್ತೇವಾ? ಆದರೆ ಒಂದು ಕಾರ್ಯ ಹೇಳ್ತೇವೆ, ಪ್ರಾರ್ಥನೆ ಮುಗಿದ ತಕ್ಷಣ ನನ್ನ ಮನವೇ ಯೆಹೋವನನ್ನು ಕೊಂಡಾಡು ಎಂದು ಕೃತಜ್ಞತೆ ಪ್ರಾರ್ಥನೆ ಹೇಳುತ್ತೇವೆ. ಆದರೆ ಈ ನಾವು ಮಾಡುವಂಥ ಪ್ರಾರ್ಥನೆ ನಾವು ಮಾಡುತ್ತಾ ಇದ್ದೇವೆ. ಆದರೆ ಇದೆಲ್ಲಕ್ಕಿಂತಲೂ ಈಗ ಕರ್ತನಾದ ಯೇಸು ಕ್ರಿಸ್ತು ನಮಗೆ ಕಳಿಸಿಕೊಟ್ಟ ಈ ಪ್ರಾರ್ಥನೆಯನ್ನು ನಾವು ಅನುದಿನವೂ ಪ್ರತಿದಿನವೂ ಹೇಳುವಾಗ ಈ ಆಶೀರ್ವಾದವನ್ನು ನಾವು ಹೊಂದುವುದಕ್ಕೆ ಸಾಧ್ಯ. ಈ ಆಶೀರ್ವಾದವನ್ನು ನಾವು ಹೊಂದುವುದಕ್ಕೆ ಸಾಧ್ಯ. ನಾವು ಶೋಧನೆಗೆ ಒಳಗಾಗದಂತೆ ಕೇಡಿನಿಂದ ನಮ್ಮನ್ನು ತಪ್ಪಿಸು ಎಂದು ಯೇಸು ಕ್ರಿಸ್ತ ಕಳಿಸಿಕೊಟ್ಟಾರಲ್ಲ, ಆ ಪ್ರಾರ್ಥನೆಯನ್ನು ನಾವು ದಿನಾಳು ನಾವು ನಮ್ಮ ಜೀವನದಲ್ಲಿ ಹೇಳುವಾಗ ನಿಶ್ಚಯವಾಗಿ ಈ ಲೋಕದ ಕೇಡಿಗೆ ನಾವು ತಪ್ಪಿಸಲ್ಪಡುತ್ತೇವೆ. 2 ರೀತಿಯಲ್ಲಿ. ಒಂದು, ಯೇಸು ಕ್ರಿಸ್ತು ನಾವು ಕೇಡಿನಿಂದ ತಪ್ಪಿಸಲ್ಪಡುವುದಕ್ಕಾಗಿ ತಂದೆಯ ಬಳಿಯಲ್ಲಿ ಆತನೇ ಪ್ರಾರ್ಥನೆ ಮಾಡಿದ್ದಾರೆ. 2ನೇದಾಗಿ ಆತನು ನಮಗೂ ಸಹ ಅದೇ ಪ್ರಾರ್ಥನೆಯನ್ನು ಕಳಿಸಿಕೊಟ್ಟಿದ್ದಾರೆ. ಈ ಲೋಕವು ಎಷ್ಟು ಭಯಂಕರವಾದ ಸ್ಥಿತಿಗೆ ಹೋಗುತ್ತಾ ಇದೆ. ಇದರಿಂದ ನಾವು ತಪ್ಪಿಸಲ್ಪಡಬೇಕೆ? ಕರ್ತನಿಗೆ ನಾವು ಕೇಳಬೇಕೆ? ಕರ್ತನೆ, ಈ ಕೇಡನ್ನು ನೀಗಿಸು ಕರ್ತನೆ, ಈ ಕೇಡಕ್ಕೆ ನಮ್ಮನ್ನು ತಪ್ಪಿಸು ಕರ್ತನೆ, ಈ ಕೇಡಕ್ಕೆ ನನ್ನ ಕುಟುಂಬವನ್ನು ತಪ್ಪಿಸು ಕರ್ತನೆ, ಈ ಕೇಡಕ್ಕೆ ನಿನ್ನ ಪ್ರಿಯ ಜನರನ್ನು ತಪ್ಪಿಸು ಕರ್ತನೆ, ಈ ಕೇಡಕ್ಕೆ ನಮ್ಮ ಲೋಕದಲ್ಲಿ ಇರುವಂತ, ನಮ್ಮ ದೇಶದಲ್ಲಿ ಇರುವಂತ ಎಲ್ಲ ಜನರನ್ನು ತಪ್ಪಿಸು ಕರ್ತನೆ ಅಂತ ನಾವು ಕೇಳಬೇಕಾಗಿದೆ. ಯೇಸು ಕ್ರಿಸ್ತು ಶಿಷ್ಯರಿಗೋಸ್ಕರ ಮಾತ್ರವಲ್ಲ, ಆತನನ್ನು ನಂಬುವ ನಮಗೂ ಸಹ ಪ್ರಾರ್ಥನೆ ಮಾಡಿದ್ದಾರೆ. ಸೊ ಯೇಸು ಕ್ರಿಸ್ತು ಈ ಪ್ರಾರ್ಥನೆ ಮಾಡಿದ ಕಾರಣ ಯಾವ ಕೇಡು ನಮಗೆ ಬರುವುದು ಇಲ್ಲ. ಆಮೆನ್. ಪ್ರಿಯ ದೇವ ಜನರೇ, 2ನೇದಾಗಿ ನಾವು ಅನುದಿನವೂ ಕರ್ತನು ಕಳಿಸಿಕೊಟ್ಟ ಪ್ರಾರ್ಥನೆಯನ್ನು ಕೇಡಿಂದ ನಮ್ಮನ್ನು ತಪ್ಪಿಸು ಎಂದು ಬೇಡಿಕೊಳ್ಳುವಾಗ ನಿಶ್ಚಯವಾಗಿ ಈ ಪ್ರಾರ್ಥನೆಯನ್ನು ಕರ್ತನು ಲಾಲಿಸುವಂಥವರಾಗಿದ್ದಾರೆ. ಈ ದಿನ 3 ವಿಶೇಷವಾದ ಸಂಗತಿಗಳನ್ನು ನಾನು ನಿಮ್ಮ ಮಧ್ಯದಲ್ಲಿ ತರುವುದಕ್ಕೆ ಇಷ್ಟಪಡುತ್ತೇನೆ. ಮೊದಲನೇದಾಗಿ 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 3ನೇ ವಾಕ್ಯ, 2 Thessalonians chapter 3 verse 3. ಆದರೆ ಕರ್ತನು ನಂಬಿಗಸ್ತನು, ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು. ಹೌದು ಪ್ರಿಯರೇ, ಇದರಲ್ಲಿ ನಾವು ನೋಡುವಂತ ಸಂಗತಿ,
ಕರ್ತನು ನಂಬಿಗಸ್ತನು, ಆತನು ನಮ್ಮನ್ನು ದೃಢಪಡಿಸಿ ಕೇಡಿಗೆ ನಮ್ಮನ್ನು ತಪ್ಪಿಸಿ ಕಾಯುವನು. ನಮ್ಮ ಬಲದಿಂದ ಅಲ್ಲ, ನಾವು ಮಾಡುವಂಥ ಒಳ್ಳೆಯ ಕ್ರಿಯೆಗಳಿಂದ ಅಲ್ಲ, ಆತನು ನಂಬಿಗಸ್ತನಾಗಿರುವುದರಿಂದ, ಕರ್ತನು ನಂಬಿಗಸ್ತನಾಗಿ ಇರುವುದರಿಂದ ನಮ್ಮನ್ನು ದೃಢಪಡಿಸಿ ಕೇಡಿಗೆ ತಪ್ಪಿಸಿ ಕಾಯುವವರಾಗಿದ್ದಾರೆ. ಪ್ರಿಯ ದೇವ ಜನರೇ, ನಾವು ನಂಬಿಕೆಸ್ತರಲ್ಲ. ಅದನ್ನು ನೋಡಿಕೊಳ್ಳುವಾಗ 2 ತಿಮೋಥಿ 2ನೇ ಅಧ್ಯಾಯ 13ನೇ ವಾಕ್ಯ, 2 ತಿಮೋಥಿ ಚಾಪ್ಟರ್ 2 ವರ್ಸ್ 13. ನಾವು ಅಪನಂಬಿಗಸ್ತರಾಗಿದ್ದರೂ ಆತನು ನಂಬಿಗಸ್ತನಾಗಿಯೇ ಇರುವನು, ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನೂ ಮಾಡಲಾರನು. ಹೌದು ಪ್ರಿಯರೇ, ಇಲ್ಲಿ ನಾವು ನೋಡುವಂಥ ಸಂಗತಿ, ನಾವು ನಂಬಿಕೆಯಸ್ಥರಾಗಿ ಇಲ್ಲದಿದ್ದರೂ ಸಹ ಆತನು ನಂಬಿಗಸ್ತನಾಗಿ ಇದ್ದಾರೆ. ಆದ್ದರಿಂದ ಆತನ ಸ್ವಭಾವದಲ್ಲಿ ಯಾವ ಬದಲಾವಣೆ ಇರುವುದಿಲ್ಲ. ಆತನ ಸ್ವಭಾವ ಏನು? ಪ್ರೀತಿ ಸ್ವರೂಪನು. ಪ್ರೀತಿ ಸ್ವರೂಪನು, ಪ್ರೀತಿ ಸ್ವರೂಪನಾದ ಕರ್ತನು ನಂಬಿಗಸ್ತನಾಗಿದ್ದಾರೆ. ಆದ ಕಾರಣ ಕೇಡಿಗೆ ನಮ್ಮನ್ನು ತಪ್ಪಿಸುವವರಾಗಿದ್ದಾರೆ. ಹಾಗಾದರೆ ನಾವು ಏನು ಮಾಡಬೇಕು? ಒಂದೇ ಒಂದು ಕಾರ್ಯ, ಅದೇ 2ನೇ ಥೆಸಲೋನಿಕದವರು ಬರೆದ ಪತ್ರಿಕೆ 3ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ, 2 ಥೆಸಲೋನಿಯನ್ಸ್ 3:2, ಅದರಲ್ಲಿ ಕಡೆ ಭಾಗದಲ್ಲಿ ನಾವು ನೋಡುತ್ತಾ ಇದ್ದೇವೆ, ಕ್ರೈಸ್ತ ನಂಬಿಕೆ ಎಲ್ಲರಲ್ಲಿಯೂ ಇಲ್ಲವೇ? ಪ್ರಿಯ ದೇವ ಜನರೇ, ಕ್ರೈಸ್ತ ನಂಬಿಕೆ ಎಲ್ಲರಲ್ಲಿ ಇರುವಾಗ ಕ್ರಿಸ್ತನು ಅವರಿಗೆ ನಂಬಿಕಸ್ಥರಾಗಿದ್ದು ಎಲ್ಲ ಕೇಡಿಕೆ ತಪ್ಪಿಸಿ ನಮ್ಮನ್ನು ಸ್ಥಿರಪಡಿಸುವ ದೇವರಾಗಿದ್ದಾರೆ. ಇವತ್ತು ಆತನು ನಂಬಿಗಸ್ತನಾಗಿರುವುದರಿಂದ ಕ್ರೈಸ್ತ ನಂಬಿಕೆಯಲ್ಲಿ ಇರುವಂಥ ನಮ್ಮ ಜೀವನದಲ್ಲಿ ನಮ್ಮನ್ನು ದೃಢಪಡಿಸಿ ಎಲ್ಲ ಕೇಡಿಕೆ ಕರ್ತನು ನಮ್ಮನ್ನು ತಪ್ಪಿಸುವವರಾಗಿದ್ದಾರೆ. ನಾವು ನಂಬಿಕಸ್ಥರಲ್ಲ, ಆದರೂ ಸಹ ಕ್ರಿಸ್ತನು ನಂಬಿಗಸ್ತನಾಗಿರುವುದರಿಂದ ಆತನ ಸ್ವಭಾವ ಮಾರ್ಪಟ್ಟಿಲ್ಲ. ಆತನು ಪ್ರೀತಿ ಸ್ವರೂಪನು. ಆತನು ನಮ್ಮನ್ನು ಸ್ಥಿರಪಡಿಸಿ ಎಲ್ಲ ಕೇಡಿಗೆ ನಮ್ಮನ್ನು ತಪ್ಪಿಸಿ ಕಾಯುವಂಥವರಾಗಿದ್ದಾರೆ. ಎಷ್ಟು ಒಂದು ಸೌಭಾಗ್ಯ! ಕರ್ತನಕ್ಕೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಕರ್ತನು ನಂಬಿಗಸ್ತನಾಗಿ ಇದ್ದ ಕಾರಣ ನಾವು ಕೇಡಿನಿಂದ ತಪ್ಪಿಸಲ್ಪಡುತ್ತೇವೆ. ಈ ಒಂದು ನಂಬಿಕೆಯಲ್ಲಿ ನಾವು ದೃಢವಾಗಿರೋಣ. ಈ ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬೊಬ್ಬರಿಗೋಸ್ಕರವೂ ನಾನು ಬೇಡುತ್ತೇನೆಂದು ಹೇಳಿದಾರಲ್ಲ, ಕ್ರಿಸ್ತನಲ್ಲಿ ನಂಬಿಕೆ ಇರುವ ಪ್ರತಿಯೊಬ್ಬೊಬ್ಬರಿಗೋಸ್ಕರ ಬೇಡುತ್ತೇನೆಂದು ಹೇಳಿದಾರಲ್ಲ, ಈ ವಾಕ್ಯವನ್ನು ನಾವು ನಂಬಿ ಕ್ರಿಸ್ತನಲ್ಲಿ ನಂಬಿಕೆ ಇಡುವಾಗ ನಿಶ್ಚಯವಾಗಿ ಕೇಡಿಕೆ ನಾವು ತಪ್ಪಿಸಲ್ಪಡುತ್ತೇವೆ. ಕ್ರಿಸ್ತು ನಂಬಿಕೆಸ್ಥರಾಗಿದ್ದರಿಂದ ನಮ್ಮನ್ನು ಕೇಡಿಕೆ ತಪ್ಪಿಸುವವರಾಗಿದ್ದಾರೆ. 2ನೇ ಸಂಗತಿ ಇಲ್ಲಿ ನಾವು ನೋಡುತ್ತಾ ಇದ್ದೇವೆ. 2ನೇ ತಿಮೋಥೆಯವರು ಬರೆದ ಪತ್ರಿಕೆ 4ನೇ ಅಧ್ಯಾಯ 17 ಮತ್ತು 18, 2 ತಿಮೋಥಿ ಚಾಪ್ಟರ್ 4 ವರ್ಸ್ 17 and 18. ಆದರೆ ಕರ್ತನು ನನ್ನ ಬಳಿಯಲ್ಲಿ ನಿಂತು ನನ್ನನ್ನು ಬಲಪಡಿಸಿ ನನ್ನ ಮೂಲಕ ಸುವಾರ್ತೆಯು ಸಂಪೂರ್ಣವಾಗಿ ಸಾರಲ್ಪಡುವಂತೆಯೂ ಅನ್ಯ ಜನರೆಲ್ಲರೂ ಅದನ್ನು ಕೇಳುವಂತೆಯೂ ಮಾಡಿದನು. ಇದಲ್ಲದೆ ಆತನು ನನ್ನನ್ನು ಸಿಂಹದ ಬಾಯೊಳಗಿಂದ ತಪ್ಪಿಸಿದನು. ನಾನು ಯಾವ ದುಷ್ಕೃತ್ಯವನ್ನೂ ಮಾಡದಂತೆ ಕರ್ತನು ನನ್ನನ್ನು ಕಾಪಾಡಿ ತನ್ನ ಬಳಿಗೆ ಪರಲೋಕ ರಾಜ್ಯಕ್ಕೆ ಸೇರಿಸುವನು. ಯುಗ ಯುಗಾಂತರಗಳಲ್ಲಿಯೂ ಆತನಿಗೆ ಸ್ತೋತ್ರ. ಆಮೇನ್. ಪ್ರಿಯ ದೇವ ಜನರೇ, ಇಲ್ಲಿ 2ನೇ ಸಂಗತಿ, ದೇವರು ನನ್ನ ಪಕ್ಕದಲ್ಲಿ ಇದ್ದು ನನ್ನನ್ನು ರಕ್ಷಿಸಿ ಎಲ್ಲ ಕೇಡಿಕೆ ನನ್ನನ್ನು ತಪ್ಪಿಸಿ ಕಾಯುವನು ಎಂದು ಅಪೊಸ್ತಲನಾದ ಪೌಲನು ತಿಮೋಥೆಯಕ್ಕೆ ಬರೆಯುವಂಥ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾ ಇದ್ದಾರೆ. ಓದಿದ ವಾಕ್ಯವನ್ನು ಕೇಳಿದಿರಲ್ಲ. ಇದರಲ್ಲಿ ನಾವು ನೋಡುವಂಥ ಸಂಗತಿ, ದೇವರ ವಾಕ್ಯ ಸ್ವಾರ್ಥ ಸಾರಲ್ಪಡುವುದಕ್ಕೋಸ್ಕರ, ಅನ್ಯ ಜನರು ಎಲ್ಲರೂ ಕೇಳುವುದಕ್ಕೋಸ್ಕರ ಕ್ರಿಸ್ತನು ಬಲಪಡಿಸಿ ಕೇಡಿನಿಂದ ತಪ್ಪಿಸುವವರಾಗಿದ್ದಾರೆ. ಸಿಂಹದ ಬಾಯಿನಿಂದ ನಾನು ತಪ್ಪಿಸಲ್ಪಟ್ಟಿದ್ದೇನೆಂದು
ಪೌಲನು ಹೇಳುತ್ತಾ ಇದ್ದಾರೆ. ಪ್ರಿಯ ದೇವ ಜನರೇ, ಇದರಲ್ಲಿ ಒಂದು ಸಂಗತಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಕರ್ತನು ನಮ್ಮನ್ನು ಕೇಡಿನಿಂದ ತಪ್ಪಿಸುವುದಕ್ಕೆ ಬಹಳ ಪ್ರಾಮುಖ್ಯವಾದ ಒಂದು ಸಂಗತಿ ಉಂಟು. ಅದು ಏನಂದರೆ, ಈ ಲೋಕದಲ್ಲಿ ನಮ್ಮ ನಿಮಿತ್ತ ನಾವು ಏನು ಮಾಡಬೇಕೆಂದು ಕರ್ತನಕ್ಕೂ ಒಂದು ಯೋಜನೆ ಇದೆ. ನಮ್ಮ ವಿಷಯವಾಗಿ ಆತನು ಇಟ್ಟುಕೊಂಡಿರುವಂಥ ಆ ಯೋಜನೆ ನೆರವೇರುವುದಕ್ಕೋಸ್ಕರ ಕರ್ತನು ನಮ್ಮನ್ನು ಕೇಡಿನಿಂದ ತಪ್ಪಿಸುವಂಥವರಾಗಿದ್ದಾರೆ. ಪೌಲ ಅದನ್ನೇ ಹೇಳ್ತಾ ಇದ್ದಾರೆ, ನಾನು ಪ್ರಸಂಗ ಮಾಡಬೇಕು, ನಾನು ಸ್ವಾರ್ಥ ಸಾರಬೇಕು, ಜನರೆಲ್ಲರೂ ಕೇಳಬೇಕು, ಅದಕ್ಕೋಸ್ಕರ ಕರ್ತನು ನನ್ನನ್ನು ಬಲಪಡಿಸಿದ್ದಾರೆ. ಸಿಂಹದ ಬಾಯಿಂದ ನಾನು ತಪ್ಪಿಸಲ್ಪಟ್ಟಿದ್ದೇನೆ. ಆತನು ನನ್ನನ್ನು ಎಲ್ಲ ಕೇಡಿಗೆ ತಪ್ಪಿಸುವನು, ತನ್ನ ಪರಲೋಕ ರಾಜ್ಯಕ್ಕೆ ಸೇರುವವರೆಗೆ ಕಾಯುವನು. ಆತನಕ್ಕೆ ಸ್ತೋತ್ರ ಎಂದು ಹೇಳುತ್ತಾ ಇದ್ದಾರೆ. ಪ್ರಿಯ ದೇವ ಜನರೇ, ಇವತ್ತು ಕರ್ತನು ನಮ್ಮನ್ನು ಕೇಡಿಂದ ತಪ್ಪಿಸುವುದಕ್ಕೆ ಎರಡನೇ ಸಂಗತಿ, ಆತನ ಉದ್ದೇಶ ನಮ್ಮಲ್ಲಿ ನೆರವೇರುವುದಕ್ಕಾಗಿಯೇ. ಆತನ ಉದ್ದೇಶ ನಮ್ಮಲ್ಲಿ ನೆರವೇರುವವರೆಗೆ ಆತನು ನಮ್ಮನ್ನು ಕೈ ಬಿಡುವುದಿಲ್ಲ. ಆತನು ಕೇಡಿಗೆ ನಮ್ಮನ್ನು ತಪ್ಪಿಸುವವರಾಗಿದ್ದಾರೆ. ಸಿಂಹದ ಬಾಯಿಂದಲೂ ನಮ್ಮನ್ನು ತಪ್ಪಿಸುವವರಾಗಿದ್ದಾರೆ. ನಾವು ಎಷ್ಟೊಂದು ಸೌಭಾಗ್ಯರಾಗಿದ್ದೇವೆ. ಕರ್ತನು ನಮ್ಮನ್ನು ಎಷ್ಟಾಗಿ ಪ್ರೀತಿ ಮಾಡಿದ್ದಾರೆ. ಪ್ರಿಯ ದೇವ ಜನರೇ, ಇವತ್ತು ನಾವು ಈ ಒಂದು ನಂಬಿಕೆಯಲ್ಲಿ ನಾವು ಇಟ್ಟುಕೊಳ್ಳಬೇಕಾಗಿದೆ. ಕರ್ತನು ನನ್ನ ಪಕ್ಕದಲ್ಲಿ ಇದ್ದಾರೆ. ತನ್ನ ಉದ್ದೇಶ ನನ್ನ ಜೀವನದಲ್ಲಿ ನೆರವೇರುವವರೆಗೆ ಆತನು ಯಾವ ಕೇಡುಕು ನನ್ನನ್ನು ಒಪ್ಪಿಸುವುದಿಲ್ಲ. ಹೌದು ಪ್ರಿಯರೇ, ಆತನ ಉದ್ದೇಶ ನಮ್ಮ ಜೀವನದಲ್ಲಿ ನೆರವೇರುವುದಕ್ಕಾಗಿಯೇ ಕರ್ತನು ಎಲ್ಲ ಕೇಡಿನಿಂದ ನಮ್ಮನ್ನು ತಪ್ಪಿಸುವವರಾಗಿದ್ದಾರೆ. ತಾವು ಇದನ್ನು ಹೇಳುತ್ತಾ ಇದ್ದಾರೆ. 1 ಸಾಮುವೇಲ್ 17ನೇ ಅಧ್ಯಾಯ 37ನೇ ವಾಕ್ಯ. 1 Samuel chapter 17 verse 37. ನನ್ನನ್ನು ಅಂತ ಸಿಂಹದ ಮತ್ತು ಕರಡಿಯ ಉಗುರುಗಳಿಗೆ ತಪ್ಪಿಸಿದ ಯೆಹೋವನು ಈ ಫಿಲಿಷ್ಟಿಯನ ಕೈಗೂ ತಪ್ಪಿಸುವನು ಎನ್ನಲು ಸೌಲನು ದಾವೀದನಿಗೆ, ಹೋಗು, ಯೆಹೋವನು ನಿನ್ನ ಸಂಗಡ ಇರಲಿ ಎಂದು ಹೇಳಿ. ಪ್ರಿಯರೇ, ಇದರಲ್ಲಿ ನಾವು ನೋಡುವಂಥ ವಿಶೇಷ ಸಂಗತಿ, ಫಿಲಿಷ್ಟಿಯನಾದ ಗೋಲಿಯತನು ಇಸ್ರಾಯೇಲಕ್ಕೆ ವಿರೋಧವಾಗಿ ನಿಂತು ಕೂಗುತ್ತಾ ಇದ್ದಾನೆ. ಸೌಲ್ ಅರಸನು, ಇಸ್ರಾಯೇಲರ ಸೈನ್ಯವೆಲ್ಲ ಹೆದರಿ ನಡುಗುತ್ತಾ ಇದೆ. ಯವನಸ್ಥನಾದ ದಾವೀದನು ಫಿಲಿಷ್ಟಿಯನ ಕೂಗನ್ನು ಕೇಳಿದ ಕೂಡಲೇ ಅವನು ಇಳಿದು ಬಂದು, ನಾನು ಯುದ್ಧಕ್ಕೆ ಹೋಗುತ್ತೇನೆ ಎಂದು ಹೇಳಿದ್ದಾನೆ. ಆಗ ಅವನಿಗೆ ನನಗೆ ಆಗುವುದಿಲ್ಲ ಎಂದು ಸೌಲ್ ಹೇಳಿದಾಗ ಅವನಿಗೆ ಹೇಳುತ್ತಾ ಇದ್ದಾನೆ, ಒಂದು ಸಾರಿ ನನ್ನ ಹಿಂಡನ್ನು ನಾನು ಕಾಯುತ್ತಿರುವಾಗ ಒಂದು ಸಾರಿ ಒಂದು ಸಿಂಹ, ಒಂದು ಕರಡಿ ಬಂದಿತ್ತು. ಅದನ್ನು ನಾನು ಸೀಳಿ ಬಿಟ್ಟಿದ್ದೇನೆ, ಹೊಡೆದು ಸೀಳಿ ಬಿಟ್ಟಿದ್ದೇನೆ. ಅದರಂತೆ ಈ ಫಿಲಿಷ್ಟಿಯನು ಇದ್ದಾನೆ ಎಂದು ಹೇಳುತ್ತಾ ಇದ್ದಾನೆ. ಪ್ರಿಯ ದೇವ ಜನರೇ, ಕರ್ತನ ಉದ್ದೇಶ ದಾವೀದ ಇಸ್ರಾಯೇಲರ ದೇಶದಲ್ಲಿ ಅರಸನಾಗಬೇಕು. ಕರ್ತನ ಉದ್ದೇಶ ಅದು. ಕುರಿ ಹಿಂಡನ್ನು ಕಾಯುತ್ತಾ ಇದ್ದ ಅವನು ಇಸ್ರಾಯೇಲಕ್ಕೆ ಅರಸನಾಗಿ ಬರಬೇಕು. ಅದು ಕರ್ತನ ಯೋಜನೆ. ಆದ ಕಾರಣ ಸಿಂಹಕ್ಕೆ ತಪ್ಪಿಸಿದ್ದಾರೆ, ಕರಡಿಗೆ ತಪ್ಪಿಸಿದ್ದಾರೆ, ಎಲ್ಲ ಕೇಡಿಗೆ ತಪ್ಪಿಸಿದರು. ಫಿಲಿಷ್ಟಿಯನ ಗೋಲಿಯಾತ್ ಕೈಗೂ ಸಹ ಅವನನ್ನು ತಪ್ಪಿಸಿದ್ದಾರೆ. ಪ್ರಿಯ ದೇವ ಜನರೇ, ಉದ್ದೇಶ ನೆರವೇರುವವರೆಗೆ ಕರ್ತನು ಬಿಡುವುದಿಲ್ಲ. ನಮ್ಮನ್ನು ಕೆಡುಕನ ಕೈಗೆ ಬಿಡುವುದಿಲ್ಲ. ಕರ್ತನಕ್ಕೆ ಕೇಳಬೇಕು, ಕರ್ತನೇ, ನಿನ್ನ ಉದ್ದೇಶ ನನ್ನ ಜೀವನದಲ್ಲಿ ನೆರವೇರುವವರೆಗೆ ನೀನು ನನ್ನನ್ನು ಕೈ ಬಿಡುವುದಿಲ್ಲ ಎಂದು ಮಾತು ಕೊಟ್ಟಿದ್ದೀ, ಅದಕ್ಕಾಗಿ ಸ್ತೋತ್ರ ಅಂತ ಹೇಳಬೇಕಾಗಿದೆ. ಹೌದು ಪ್ರಿಯರೇ, ರಾಜವಾಗಿ ದಾವೀದನು ಬರುವವರೆಗೆ ಕರ್ತನು ಕೇಡಿಕೆ ಅವನನ್ನು ತಪ್ಪಿಸಿದ್ದಾರೆ. ಅಪೊಸ್ತಲನಾದ ಪೌಲನ ಮೂಲಕ ತನ್ನ ಉದ್ದೇಶವನ್ನು ನೆರವೇರಿಸುವವರೆಗೆ ಕರ್ತನು ಅಪೊಸ್ತಲನಾದ ಪೌಲನನ್ನು ಎಲ್ಲ ಕೇಡಿಕೆ ತಪ್ಪಿಸಿದ್ದಾರೆ. ಅಪೊಸ್ತಲನಾದ ಪೌಲನೇ ಹೇಳುತ್ತಾ ಇದ್ದಾರೆ. ಪ್ರಿಯ ದೇವ ಜನರೇ, ಇವತ್ತು ಕರ್ತನ ಉದ್ದೇಶ ನಮ್ಮ ಜೀವನದಲ್ಲಿ ನೆರವೇರುವವರೆಗೆ ಕರ್ತನು ಎಲ್ಲ ಕೇಡಿನಿಂದ ನಮ್ಮನ್ನು ತಪ್ಪಿಸುವವರಾಗಿದ್ದಾರೆ. ಮೂರನೇದಾಗಿ ಇಲ್ಲಿ ನಾವು ನೋಡಿಕೊಳ್ಳೋಣ. 121ನೇ ಕೀರ್ತನೆ 7ನೇ ವಾಕ್ಯ. ಸಾಮ್ 121 verse 7. ಯೆಹೋವನು ನಿನ್ನನ್ನು ಎಲ್ಲಾ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು. ಹೌದು ಪ್ರಿಯರೇ, ಯೆಹೋವನು ನಿನ್ನನ್ನು ಎಲ್ಲಾ ಕೇಡಿಗೆ ತಪ್ಪಿಸಿ ಕಾಯುವನು. ಕೀರ್ತನೆಗಾರನು ಹೇಳುತ್ತಾ ಇದ್ದಾನೆ,
ತನ್ನ ಅನುಭವದಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲ ಕೇಡಕ್ಕೆ ತಪ್ಪಿಸುವ ಕರ್ತನು ನಮಗಿದ್ದಾರೆ, ಆತನು ನಮ್ಮ ಆತ್ಮವನ್ನು ಕಾಯುವನು ಎಂಬುದಾಗಿ. ಹೌದು ಪ್ರಿಯರೇ, ನಮ್ಮ ಆತ್ಮ ಬೆಳೆಯುಳ್ಳದೆ ಈ ಲೋಕದಲ್ಲಿ ಎಲ್ಲ ಕೇಡಿನಿಂದ ನಮ್ಮನ್ನು ತಪ್ಪಿಸುವಂಥ ಕರ್ತನು ನಮ್ಮ ಆತ್ಮವನ್ನು ಕಾಯುವಂಥ ಕರ್ತನು ಆಗಿದ್ದಾರೆ. ಯಾವ ರೀತಿ? ಕೀರ್ತನೆಗಳು 41ನೇ ಕೀರ್ತನೆ 1-2 ವಚನಗಳನ್ನು ಓದುವುದನ್ನು ಕೇಳೋಣ. ದಿಕ್ಕಿಲ್ಲದವನನ್ನು ಪರಾಂಬರಿಸುವವನು ಧನ್ಯನು, ಯೆಹೋವನು ಅವನನ್ನು ಆಪತ್ಕಾಲದಲ್ಲಿ ರಕ್ಷಿಸುವನು. ಯೆಹೋವನು ಅವನ ಪ್ರಾಣವನ್ನು ಕಾಪಾಡಿ ಉಳಿಸುವನು, ಅವನು ದೇಶದಲ್ಲಿ ಧನ್ಯನೆನಿಸಿಕೊಳ್ಳುವನು. ಯೆಹೋವನೇ, ಅವನನ್ನು ಶತ್ರುಗಳ ಅಧೀನಕ್ಕೆ ಕೊಡಬೇಡ. ಹೌದು ಪ್ರಿಯರೇ, ಕುಗ್ಗಿದವರನ್ನು, ತಿರಸ್ಕರಿಸಲ್ಪಟ್ಟವರನ್ನು, ತಳ್ಳಿಬಿಡಲ್ಪಟ್ಟವರನ್ನು, ದಿಕ್ಕಿಲ್ಲದವರನ್ನು ಪರಾಂಬರಿಸುವವನು ಧನ್ಯನು. ಯೆಹೋವನು ಕೇಡಿನ ಕಾಲಕ್ಕೆ ಅವನನ್ನು ತಪ್ಪಿಸುವನು. ಹೌದು, ಕೇಡಕ್ಕೆ ತಪ್ಪಿಸುವನು. ಪ್ರಿಯ ದೇವಜನರೇ, ಆ ಕೇಡಕ್ಕೆ ತಪ್ಪಿಸುವುದಕ್ಕೆ ಉದ್ದೇಶ ಏನಂದ್ರೆ 2ನೇ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಕರ್ತನು ಅವನನ್ನು ಜೀವದಿಂದ ಉಳಿಸಿ ಸುರಕ್ಷಿತವಾಗಿ ಕಾಯುವನು. ಅಷ್ಟೇ ಅಲ್ಲ, ಅವನು ಭೂಮಿಯಲ್ಲಿ ಧನ್ಯನಾಗಿರುವನು. ಕರ್ತನು ನಮ್ಮನ್ನು ಕೇಡಿಗೆ ತಪ್ಪಿಸುವುದಕ್ಕೆ ಬಹಳ ಪ್ರಮುಖವಾದ ಒಂದು ಸಂಗತಿ ಇದೆ. ನಾವು ಈ ಭೂಮಿಯಲ್ಲಿ ಧನ್ಯರಾಗಿ ಇರುವುದಕ್ಕೋಸ್ಕರ, ನಮ್ಮ ಮೇಲೆ ಎಷ್ಟೊಂದು ಪ್ರೀತಿ ಮಾಡಿದ್ದಾರೆ ಕರ್ತನು. ನಾವು ಧನ್ಯರಾಗಿ ಇರುವುದಕ್ಕೋಸ್ಕರ ಕರ್ತನು ನಮ್ಮನ್ನು ಕೇಡಿನಿಂದ ತಪ್ಪಿಸಿ ನಮ್ಮನ್ನು ಕಾಯುವ ದೇವರಾಗಿದ್ದಾರೆ. ದಿಕ್ಕಿಲ್ಲದವರು, ತಿರಸ್ಕರಿಸಲ್ಪಟ್ಟವರು, ಈ ರೀತಿಯಲ್ಲಿ ತೊಂದರೆಗೆ ಒಳಗಾಗಿ ನರಳುತ್ತಾ ಇರುವಂಥ ಜನರ ಮೇಲೆ ನಾವು ಕನಿಕರಿಸುವಾಗ ಕರ್ತನು ಕೇಡಿಗೆ ನಮ್ಮನ್ನು ತಪ್ಪಿಸಿ ನಮ್ಮನ್ನು ಧನ್ಯರನ್ನಾಗಿ ಮಾಡುವುದಕ್ಕಾಗಿ ಈ ಕೇಡಿಗೆ ತಪ್ಪಿಸಿ ಭೂಮಿಯಲ್ಲಿ ನೆಲೆಗೊಳಿಸುವಂಥವರಾಗಿದ್ದಾರೆ. ಈ ಭೂಮಿಯಲ್ಲಿ ನಾವು ಜೀವದಿಂದ ಇರುವುದಕ್ಕೆ ಕರ್ತನು ಕೃಪೆ ಮಾಡುವಂಥವರಾಗಿದ್ದಾರೆ. ಒಂದು ವೇಳೆ 3ನೇ ವಾಕ್ಯದಲ್ಲಿ ಮುಂದೆ ನೀವು ಓದಿ ನೋಡಿದರೆ ಗೊತ್ತಾಗ್ತದೆ. ಒಂದು ವೇಳೆ ಅವನ ಅಸ್ವಸ್ಥನಾಗಿ ಹಾಸಿಗೆಯಲ್ಲಿ ಬಿದ್ದರೂ ಸಹ ಕರ್ತನು ಅವನನ್ನು ಕಾಪಾಡುವನು, ಅವನ ರೋಗವನ್ನು ಕರ್ತನು ನೀಗಿಸಿ ಅವನನ್ನು ಕಾಯುವನು ಎಂಬುದಾಗಿ. ಹೌದು ಪ್ರಿಯರೇ, ಇವತ್ತು ನೀವು ಒಂದು ವೇಳೆ ಈ ಒಂದು ಸ್ಥಿತಿಯಲ್ಲಿ, ರೋಗದಲ್ಲಿ, ವ್ಯಾಧಿಯಲ್ಲಿ ನರಳುತ್ತಾ ಇದ್ದೀರಾ, ಕರ್ತನು ಹೇಳ್ತಾ ಇದ್ದಾರೆ, ಮಗನೇ ಮಗಳೇ, ನೀನು ಭೂಮಿಯಲ್ಲಿ ಧನ್ಯಲಾಗಿ ಇರುವುದಕ್ಕೋಸ್ಕರವೇ ನಾನು ನಿನ್ನನ್ನು ಕೇಡಿಂದ ತಪ್ಪಿಸುವೆನು, ನಿನ್ನ ರೋಗವನ್ನು ನಾನು ನೀಗಿಸುವೆನು, ನಿನ್ನ ವ್ಯಾಧಿಯನ್ನು ನಾನು ದೂರ ಮಾಡುವೆನು, ಹೆದರಬೇಡ ಎಂದು ಹೇಳುತ್ತಾ ಇದ್ದಾರೆ. ಕರ್ತನು ನಮ್ಮ ಮೇಲೆ ಪ್ರೀತಿ ತೋರಿಸಿ ಮಾತನ್ನು ಹೇಳ್ತಾ ಇದ್ದಾರೆ. ನಾವು ಧನ್ಯರಾಗಿರುವುದಕ್ಕೋಸ್ಕರ, ಈ ಭೂಮಿಯಲ್ಲಿ ಧನ್ಯರಾಗಿ ಜೀವಿಸುವುದಕ್ಕೋಸ್ಕರವೇ ಕರ್ತನು ಕೇಡಿಗೆ ನಮ್ಮನ್ನು ತಪ್ಪಿಸುವವರಾಗಿದ್ದಾರೆ. ಪ್ರಿಯ ದೇವಜನರೇ, ಇವತ್ತು ಕರ್ತನು ನಮಗೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ. ಶಿಷ್ಯರಿಗೋಸ್ಕರ ಮಾಡಿದ ಅದೇ ಪ್ರಾರ್ಥನೆ ನಮಗೋಸ್ಕರವೇ ಯೇಸು ಕ್ರಿಸ್ತ ಮಾಡಿದ್ದಾರೆ. ನನ್ನನ್ನು ನಂಬುವವರಿಗೋಸ್ಕರವೂ ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ. ಇವರನ್ನು ಲೋಕದಿಂದ ತೆಗೆಯುವುದು ಬೇಡ, ಕೇಡಿನಿಂದ ಇವರನ್ನು ತಪ್ಪಿಸು. ಪ್ರಿಯರೇ, ಕೇಡಿನಿಂದ ನಮ್ಮನ್ನು ತಪ್ಪಿಸುವುದಕ್ಕೆ ನಮಗೂ ಪ್ರಾರ್ಥನೆಯನ್ನು ಕಳಿಸಿಕೊಟ್ಟಿದ್ದಾರೆ. ಪ್ರಾರ್ಥನೆ ಮಾಡೋಣ. ಕರ್ತನು ನಂಬಿಕೆಸ್ಥನಾಗಿರುವುದರಿಂದ, ನಾವು ನಂಬಿಕೆಸ್ಥರಾಗಿ ಇಲ್ಲದಿದ್ದರೂ ಆತನು ನಂಬಿಕೆಸ್ಥನಾಗಿ ಇರುವುದರಿಂದ ನಮ್ಮನ್ನು ಕೇಡಿಗೆ ಆತನ ತಪ್ಪಿಸುವವರಾಗಿದ್ದಾರೆ. 2ನೇ ಸಂಗತಿ, ಕರ್ತನು ತನ್ನ ಉದ್ದೇಶವನ್ನು ನಮ್ಮ ಮೂಲಕ ನೆರವೇರಿಸುವುದರಿಂದ ಕೇಡಿಕೆ ನಮ್ಮನ್ನು ತಪ್ಪಿಸಿ ಕಾಯುವವರು, ನಮ್ಮನ್ನು ದೃಢಪಡಿಸುವವರಾಗಿದ್ದಾರೆ. ಆತನ ಉದ್ದೇಶ ನೆರವೇರುವವರೆಗೆ ಯಾವ ಕೇಡುಗೂ ನಮ್ಮನ್ನು ಒಪ್ಪಿಸಿಕೊಡುವುದಿಲ್ಲ. 3ನೇದಾಗಿ, ನಾವು ಈ ಭೂಮಿಯಲ್ಲಿ ಧನ್ಯರಾಗಿ ಇರುವುದಕ್ಕೋಸ್ಕರ ಕರ್ತನು ನಮ್ಮ ರೋಗವೆಲ್ಲ ನೀಗಿಸಿ, ನಮ್ಮ ವ್ಯಾಧಿಯೆಲ್ಲ ನೀಗಿಸಿ, ನಮ್ಮ ಜೀವನದಲ್ಲಿ ನಾವು ಧನ್ಯರಾಗಿ ಜೀವಿಸುವುದಕ್ಕಾಗಿ ಎಲ್ಲ ಕೇಡಿನಿಂದ ನಮ್ಮನ್ನು ತಪ್ಪಿಸುವ ದೇವರಾಗಿದ್ದಾರೆ. ಆ ಒಂದು ಸೌಭಾಗ್ಯ ಕರ್ತನು ನಮ್ಮೆಲ್ಲರಿಗೂ, ಹಾಗೆಯೇ ಈಗ ಕಷ್ಟದಲ್ಲಿ ಇರುವಂಥ ಎಲ್ಲ ಜನರಿಗೂ ಪೂರ್ಣವಾಗಿ ದಯಪಾಲಿಸಿ ಆಶೀರ್ವದಿಸಲಿ. ಆಮೇಲೆ ಬನ್ನಿ ನಾವು ಪ್ರಾರ್ಥನೆ ಮಾಡೋಣ.
ಪ್ರೀತಿ ಸ್ವರೂಪನಾದ ತಂದೆಯೇ, ಈ ಪರಿಶುದ್ಧ ದಿನದ ವಿಶೇಷ ಆಶೀರ್ವಾದ ವಾಗ್ದಾನಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಮಗೋಸ್ಕರ ಕರ್ತನೇ ನೀವು ತಂದೆಯ ಬಳಿಯಲ್ಲಿ ಬೇಡಿಕೊಂಡ ಆ ಪ್ರಾರ್ಥನೆಯನ್ನು ಇವತ್ತು ನಮ್ಮ ನೆನಪಿಗೆ ತಂದು ಕೊಟ್ಟಿದ್ದೀ ಸ್ವಾಮಿ. ಶಿಷ್ಯರಿಗೋಸ್ಕರ ಬೇಡಿಕೊಂಡು ಅದೇ ಪ್ರಾರ್ಥನೆ ನಮಗೋಸ್ಕರ ಬೇಡಿಕೊಂಡಿದೆಯಪ್ಪ. ನಾವು ನಂಬುತ್ತಾ ಇದ್ದೇವೆ ಸ್ವಾಮಿ. ಇವರು ಲೋಕದಿಂದ ತೆಗೆಯಲ್ಪಡುವುದು ಬೇಡ, ಕೇಡಿಂದ ಇವರನ್ನು ತಪ್ಪಿಸು. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿಂದ ನಮ್ಮನ್ನು ತಪ್ಪಿಸು ಅಂತ ನೀವು ನಮಗೂ ಪ್ರಾರ್ಥನೆ ಮಾಡಿದರೆ ನಮಗೋಸ್ಕರ ನಮಗೂ ಪ್ರಾರ್ಥನೆಯನ್ನು ಕಳಿಸಿಕೊಟ್ಟಿದ್ದೀರಪ್ಪ. ನಮಗೋಸ್ಕರವೂ ನೀವು ಮಾಡಿದ ಆ ಪ್ರಾರ್ಥನೆಯನ್ನು ಇವತ್ತು ಅದರ ಪ್ರತಿಫಲ ನಾವು ಒಬ್ಬೊಬ್ಬರು ಅನುಭವಿಸುವಂತೆ ನಮಗೆ ಕೃಪೆ ಮಾಡಪ್ಪ. ನೀನು ಮಾಡಿದ ಪ್ರಾರ್ಥನೆಯಲ್ಲಿ ನೀವು ನಂಬಿಕಸ್ಥನಾಗಿರುವುದರಿಂದ ನಮ್ಮನ್ನು ಕೇಡಿಗೆ ತಪ್ಪಿಸುವ ದೇವರಾಗಿದ್ದಿ ಕರ್ತನೆ. ಮಾತ್ರವಲ್ಲಪ್ಪ, ನಿನ್ನ ಉದ್ದೇಶ ನಮ್ಮ ಮೂಲಕ ನೆರವೇರುವ ಕಾರಣ ಅದನ್ನು ನೆರವೇರಿಸಬೇಕಂತ ನಿನ್ನ ಉದ್ದೇಶ ಇರುವುದರಿಂದ ಕರ್ತನೆ ನಮ್ಮನ್ನು ಕೇಡಿಂದ ತಪ್ಪಿಸುವ ದೇವರಾಗಿದ್ದಿ. ಮಾತ್ರವಲ್ಲಪ್ಪ, ನಾವು ಭೂಮಿಯಲ್ಲಿ ಧನ್ಯರಾಗಿ ಜೀವಿಸುವುದಕ್ಕೋಸ್ಕರ ಕೇಡಿಂದ ನಮ್ಮನ್ನು ತಪ್ಪಿಸುವ ದೇವರಾಗಿದ್ದಿ. ಇದನ್ನು ಅರ್ಥ ಮಾಡಿಕೊಂಡವರಾಗಿ ಈ ವಾಕ್ಯವನ್ನು ನಾವು ನಂಬುತ್ತೇವೆ ಕರ್ತನೆ. ನಿನ್ನ ಪ್ರಾರ್ಥನೆಯಲ್ಲಿ ಶಕ್ತಿ ಇದೆಯಪ್ಪ. ಶಿಷ್ಯರಿಗೋಸ್ಕರ ನಂಬುವವರಿಗೋಸ್ಕರ ನೀವು ಮಾಡಿರುವಂತೆ ಈ ಪ್ರಾರ್ಥನೆಯಲ್ಲಿ ಬೆಳೆಯದೇ ಕರ್ತನೆ. ಆದ ಕಾರಣ ನಾವು ಈ ವಾಕ್ಯವನ್ನು ನಂಬಿ ನಿಮ್ಮಕ್ಕೂ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಈ ಕೊರೋನಾ ಕಾಲಗಳಲ್ಲಿ ಕರ್ತನೆ ಎಷ್ಟೋ ರೀತಿಯಲ್ಲಿ ಜನರು ಕಷ್ಟಪಡ್ತಾ ಇದ್ದಾರಪ್ಪ ಕರ್ತನೆ. ಒಬ್ಬೊಬ್ಬರ ಜೀವನದಲ್ಲಿ ಈ ವಾಕ್ಯ ನೆರವೇರಲಿ ಎಂದು ನಾವು ಪ್ರಾರ್ಥಿಸ್ತೇವಪ್ಪ. ಒಬ್ಬೊಬ್ಬರಿಗೂ ಬಿಡುಗಡೆ ಆಗಲಿ ಅಪ್ಪ. ಈಗ ರೋಗದ ಹಾಸಿಗೆಯಲ್ಲಿ ಇರುವವರ ಮೇಲೆ ನಿನ್ನ ಮಹಿಮುಳ್ಳ ಈ ವಾಕ್ಯದ ಆಶೀರ್ವಾದ ಇಳಿದು ಬರಲಿ. ಅವರ ರೋಗವು ಬದಲಾವಣೆ ಆಗಲಿ ಸ್ವಾಮಿ. ಕೇಡಿಕೆ ನನ್ನ ಜನರು ತಪ್ಪಿಸಲ್ಪಡಲಿ. ಪೂರ್ಣ ಬಿಡುಗಡೆಯನ್ನು ಹೊಂದಿಕೊಳ್ಳಿ ಸ್ವಾಮಿ. ಕರ್ತನೆ, ಪರಿಪೂರ್ಣ ಆರೋಗ್ಯ ಉಂಟಾಗಲಿ. ದವಾಖಾನೆಗಳಲ್ಲಿ ಇರುವವರು ಆರೋಗ್ಯ ಹೊಂದಿಕೊಳ್ಳಲಿ. ಮನೆಗಳಲ್ಲಿ ಇರುವವರು ಆರೋಗ್ಯ ಹೊಂದಿಕೊಳ್ಳಲಿ. ಇವತ್ತೇ ಒಂದು ಅದ್ಭುತ ಉಂಟಾಗಲಿ. ಇವತ್ತೇ ಒಂದು ಅದ್ಭುತ ಉಂಟಾಗಲಿ ಸ್ವಾಮಿ. ಈ ವಾಕ್ಯದ ನಿಮಿತ್ತ ನಾನು ನಿನ್ನನ್ನು ಎಲ್ಲ ಕೇಡಿಗೆ ತಪ್ಪಿಸುವ ಮಾತಿನ ಪ್ರಕಾರ ಒಬ್ಬೊಬ್ಬರನ್ನು ಈ ಕೇಡಿಂದ ತಪ್ಪಿಸು ಕರ್ತನೆ. ಒಬ್ಬೊಬ್ಬರು ಬದುಕಲಿ ಸ್ವಾಮಿ. ಜೀವದಿಂದ ಉಳಿಯಲಿ ಸ್ವಾಮಿ. ಧನ್ಯರಾಗಿ ಮಾರ್ಪಡಿಸು ಕರ್ತನೆ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರಪ್ಪ ಕರ್ತನೆ. ನಮ್ಮ ದೇಶದಲ್ಲಿ ಒಬ್ಬೊಬ್ಬರ ಈ ಕೊರೋನಾ ಕಾಟಗಳು ಸಂಪೂರ್ಣವಾಗಿ ನಿಂತು ಹೋಗಲಿ ಸ್ವಾಮಿ. ಜನರ ಮೇಲೆ ನಿನ್ನ ದಯ ಇಳಿದು ಬರಲಿ ಅಪ್ಪ. ನಮಗೋಸ್ಕರ ಪ್ರಾರ್ಥನೆ ಮಾಡುವಂಥ ಕರ್ತನು ಈಗಲೂ ಕರ್ತನೆ ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡವರಾಗಿ ಏಸಯ್ಯ ನೀವು ನಮಗೋಸ್ಕರ ಪ್ರಾರ್ಥನೆ ಮಾಡುತ್ತಾ ಇರುವುದಕ್ಕಾಗಿ ಸ್ತೋತ್ರಪ್ಪ. ಎಲ್ಲ ಜನರಿಗಾಗಿ ಪ್ರಾರ್ಥನೆ ಮಾಡೋದಕ್ಕಾಗಿ ಸ್ತೋತ್ರ. ಈ ವಾಕ್ಯವನ್ನು ನಂಬು ಒಬ್ಬೊಬ್ಬರಿಗಾಗಿ ಪ್ರಾರ್ಥನೆ ಮಾಡೋದಕ್ಕಾಗಿ ಸ್ತೋತ್ರ ಕರ್ತನೆ. ಎಲ್ಲರನ್ನು ಕೇಡಿಂದ ತಪ್ಪಿಸು ಕರ್ತನೆ. ಇದರಿಂದ ಪ್ರತಿಯೊಬ್ಬೊಬ್ಬರು ಬಿಡುಗಡೆ ಹೊಂದಿಕೊಳ್ಳಿ ಸ್ವಾಮಿ. ಬಿಡುಗಡೆ ಹೊಂದಿಕೊಳ್ಳಿ. ಈ ವಾಕ್ಯವನ್ನು ಕೇಳಿದ ಒಬ್ಬೊಬ್ಬರು ಮತ್ತೊಬ್ಬರಿಗೆ ಈ ಸಂದೇಶವನ್ನು ಹೇಳುವಂತೆ ಕೃಪೆ ಮಾಡಪ್ಪ. ಅದರ ನಿಮಿತ್ತ ಕರ್ತನೆ ಮತ್ತೊಬ್ಬರ ಮನಸ್ಸನ್ನು ಧೈರ್ಯಪಡಿಸುವ ಮಕ್ಕಳಾಗಿ ಜೀವಿಸಲಿ ಸ್ವಾಮಿ. ಈ ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬೊಬ್ಬರ ಹೃದಯ ಧೈರ್ಯದಿಂದ ಇರಲಿ ಸ್ವಾಮಿ. ಆನಂದವಾಗಿರಲಿ. ಕರ್ತನಾದ ಯೇಸು ಕ್ರಿಸ್ತು ಕೇಡಿಂದ ನನ್ನನ್ನು ತಪ್ಪಿಸುವುದಕ್ಕಾಗಿ ಆತನು ಪ್ರಾರ್ಥನೆ ಮಾಡುತ್ತಾ ಇದ್ದಾರಂತ ನಂಬಿಕೆಯನ್ನು ಹುಟ್ಟಿಸು ಕರ್ತನೆ. ಥ್ಯಾಂಕ್ ಯು ಲಾರ್ಡ್. ನಾವು ಪ್ರತಿಯೊಬ್ಬೊಬ್ಬರು ಕರ್ತನು ಕಳಿಸಿಕೊಟ್ಟ ಪ್ರಾರ್ಥನೆಯನ್ನು ದಿನನಿತ್ಯ ನಾವು ಹೇಳುವಂತೆ ಕೃಪೆ ಮಾಡಪ್ಪ. ಒಬ್ಬೊಬ್ಬರು ಅರ್ಥಪೂರ್ವಕವಾಗಿ ಹೇಳುವಂತೆ ಸಹಾಯ ಮಾಡಪ್ಪ ಕರ್ತನೆ. ನೀವು ಹಾಗೆ ಕಾರ್ಯ ಮಾಡುವುದಕ್ಕಾಗಿ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಂಬಿಕಸ್ಥನಾಗಿದ್ದು ಕೇಡಿಕೆ ತಪ್ಪಿಸೋದಕ್ಕಾಗಿ ಸ್ತೋತ್ರ. ನಿನ್ನ ಉದ್ದೇಶ ನಮ್ಮ ಮೂಲಕ ನೆರವೇರುವುದಕ್ಕೋಸ್ಕರ ನಮ್ಮನ್ನು ಕೇಡಿಂದ ತಪ್ಪಿಸುವುದಕ್ಕಾಗಿ ಸ್ತೋತ್ರಪ್ಪ. ನಾವು ಭೂಮಿಯಲ್ಲಿ ಧನ್ಯರಾಗಿ ಜೀವಿಸುವುದಕ್ಕೋಸ್ಕರ ಕರ್ತನೆ ನೀವು ನಮ್ಮ ಮೇಲೆ ಕನಿಕರವಿಟ್ಟು ಕೇಡಿಕೆ ನಮ್ಮನ್ನು ತಪ್ಪಿಸುವುದಕ್ಕಾಗಿ ಸ್ತೋತ್ರ. ಈ ಸೌಭಾಗ್ಯ ಒಬ್ಬೊಬ್ಬರ ಜೀವನದಲ್ಲಿ ನೆಲೆಯಾಗಿರಲಿ. ಒಬ್ಬೊಬ್ಬರಿಗೆ ಆಶೀರ್ವಾದ ಉಂಟಾಗಲಿ ಸ್ವಾಮಿ. ಕರ್ತನೆ, ಈಗಲೂ ಯಾರ್ಯಾರು ನಿನ್ನ ಪಾದ ಬಳಿಯಲ್ಲಿ ಬೇಡುತ್ತಾ ಇದ್ದಾರಪ್ಪ, ನಮ್ಮ ಮಕ್ಕಳ ಪ್ರಾರ್ಥನೆಯನ್ನು ಲಾಲಿಸು ಕರ್ತನೆ. ಕರ್ತನೆ, ಅವರಿಗೋಸ್ಕರ ನೀನು ಪ್ರಾರ್ಥನೆ ಮಾಡುವುದ ಕರ್ತನು. ನಮ್ಮ ಮಕ್ಕಳು ಈಗ ನಿನ್ನ ಸನ್ನಿಧಿಯಲ್ಲಿ ಏನು ಪ್ರಾರ್ಥನೆ ಮನೆಯನ್ನು ಇಟ್ಟು ಕೇಳುತ್ತಾ ಇದ್ದಾರೆ. ಏಸಯ್ಯ, ನಿನ್ನ ಪಾದ ಬಳಿಯಲ್ಲಿ
ಒಬ್ಬೊಬ್ಬರು ಬೇಡಿಕೊಳ್ಳುವಂಥ ಪ್ರಾರ್ಥನೆಯನ್ನು ಲಾಲಿಸಿ ನನ್ನ ಹೆಸರಿನಲ್ಲಿ ನೀವು ಏನಾದರೂ ಬೇಡಿಕೊಂಡ್ರೆ ಕೊಡುವೆನೆಂದು ಮಾತು ಕೊಟ್ಟ ಕರ್ತನ ಒಬ್ಬೊಬ್ಬರ ಬೇಡಿಕೆಗೆ ಸದುತ್ತರ ಕೊಟ್ಟ ಅದ್ಭುತ ಮಾಡು ಸ್ವಾಮಿ. ಆಶೀರ್ವಾದ ಉಂಟಾಗಲಿ, ಆರೋಗ್ಯ ಉಂಟಾಗಲಿ, ದೇಶದಲ್ಲಿ ಕ್ಷೇಮ ಉಂಟಾಗಲಿ ಸ್ವಾಮಿ, ಸಮಾಧಾನ ಉಂಟಾಗಲಿ. ಒಂದು ಕುಟುಂಬದಲ್ಲಿ ಯೇಸು ಕ್ರಿಸ್ತನ ಆರೋಗ್ಯ ಇಳಿದು ಬರಲಿ ಅಪ್ಪ. ಕರ್ತನೇ, ಈಗ ನಾವು ಕೇಳುತ್ತಾ ಇದ್ದೇವೆ ನ್ಯೂಸ್ನಲ್ಲಿ 3ನೇ ವೇವ್ ಬರ್ತಾ ಇದೆ, ಅದರಲ್ಲಿ ಚಿಕ್ಕ ಮಕ್ಕಳಿಗೆ ತೊಂದರೆ ಅಂತ ಹೇಳ್ತಾ ಇದ್ದಾರಪ್ಪ. ಏಸಯ್ಯ, ಇನ್ನು ಮೇಲೆ ಯಾರಕ್ಕೂ ಬೇಡಪ್ಪ, ಯಾರಕ್ಕೂ ಕೇಡು ಬೇಡಪ್ಪ. ಚಿಕ್ಕ ಮಕ್ಕಳು, ಯವನಸ್ಥರು ಎಲ್ಲರನ್ನು ಕೈದು ಕಾಪಾಡಪ್ಪ. ಸಾಕು ಕರ್ತನೆ, ಸಾಕಪ್ಪ. ಹೊಂದಿಕೊಂಡ ವೇದನೆಗಳು ಸಾಕಪ್ಪ. ಕರ್ತನೆ, ಬಿಡುಗಡೆ ಉಂಟಾಗಲಿ ಅಪ್ಪ. ಚಿಕ್ಕ ಮಕ್ಕಳನ್ನು ಸುರಕ್ಷಿತವಾಗಿ ಕೈದು ಕಾಪಾಡು. ಯವನಸ್ಥ ಮಕ್ಕಳನ್ನು ಸುರಕ್ಷಿತವಾಗಿ ಕೈದು ಕಾಪಾಡು. ಟೀನೇಜ್ ಮಕ್ಕಳನ್ನು ಸುರಕ್ಷಿತವಾಗಿ ಕೈದು ಕಾಪಾಡು ಕರ್ತನೆ. ಮಿಡಿಲ್ ಏಜ್ ಪೀಪಲನ್ನು ಕೈದು ಕಾಪಾಡು ಕರ್ತನೆ. ಕರ್ತನೆ, ಮುಪ್ಪಿನ ಪ್ರಾಯದಲ್ಲಿ ಇರುವುದನ್ನು ಕೈದು ಕಾಪಾಡು ಕರ್ತನೆ. ಈ ವಾಕ್ಯದ ನಿಮಿತ್ತ ಈ ನಂಬಿಕಸ್ಥನಾಗಿದ್ದು ಕಾರ್ಯವನ್ನು ನೆರವೇರಿಸಬೇಕಾಗಿ ಸ್ತೋತ್ರ ಕರ್ತನೆ. ಒಬ್ಬೊಬ್ಬರ ನಿಮಿತ್ತ ಕರ್ತನೆ, ನಿನ್ನ ಉದ್ದೇಶ ಅವರ ಮೂಲಕ ನೆರವೇರುವುದಕ್ಕೆ ಕರ್ತನೆ ನೀನೇ ನಡೆಸಬೇಕಾಗಿ ಬೇಡಿಕೊಳ್ತೇವೆ ಸ್ವಾಮಿ. ಮಾತ್ರವಲ್ಲಪ್ಪ, ಭೂಮಿಯಲ್ಲಿ ಒಬ್ಬೊಬ್ಬರು ಧನ್ಯರಾಗಿ ಜೀವಿಸುವಂತೆ ಕೃಪೆ ಮಾಡಪ್ಪ. ಮಾತ್ರವಲ್ಲಪ್ಪ, ಅನೇಕರು ತಮ್ಮ ಜಾಬ್ ಕಳ್ಕೊಂಡಿದ್ದಾರಪ್ಪ. ಈ ಲಾಕ್ಡೌನ್ ನಿಮಿತ್ತ ಅನೇಕರ ವ್ಯಾಪಾರ ತೊಂದರೆಯಾಗಿದೆ ಸ್ವಾಮಿ. ಅನೇಕರ ಆಶೀರ್ವಾದಗಳನ್ನು ಕಳ್ಕೊಂಡಿದ್ದಾರಪ್ಪ. ಕರ್ತನೆ, ಏನು ತೊಂದರೆಗೆ ಒಳಗಾಗಿದ್ದರೂ ಸಹ ನಮ್ಮ ಮಕ್ಕಳನ್ನು ಭೂಮಿಯಲ್ಲಿ ಧನ್ಯರಾಗಿ ಇಡುವುದಕ್ಕೋಸ್ಕರ ನೀನು ತಿರುಗಿ ಕೇಡಿಕೆ ತಪ್ಪಿಸಿ ಅವರನ್ನು ಎಪ್ಪಿಸುವುದಕ್ಕಾಗಿ ಸ್ತೋತ್ರ. ಒಬ್ಬೊಬ್ಬರ ಜೀವನದಲ್ಲಿ ಪುನಃ ಆಶೀರ್ವಾದ ಬರಲಿ ಅಂತ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ದೇಶಕ್ಕೆ ಕ್ಷೇಮ ಉಂಟಾಗಲಿ. ಥ್ಯಾಂಕ್ ಯು. ಆಶೀರ್ವಾದ ಒಬ್ಬೊಬ್ಬರೇ ಹೊಂದಿಕೊಳ್ಳಿ ಸ್ವಾಮಿ. ಸಭೆಗಳು ಕರ್ತನೆ ಉಜ್ಜೀವನ ಹೊಂದಲಿ ಸ್ವಾಮಿ. ಸೇವಕರುಗಳಲ್ಲಿ ಕರ್ತನೆ ನಿನ್ನ ಅದ್ಭುತ ಕಾರ್ಯ ನೆರವೇರಿಸು. ಆರೋಗ್ಯ ಹೊಂದಿಕೊಳ್ಳಲಿ, ಬಿಡುಗಡೆ ಹೊಂದಿಕೊಳ್ಳಲಿ ಸ್ವಾಮಿ. ಉಜ್ಜೀವನ ಬರಲಿ, ಸಭೆಗಳಲ್ಲಿ ಉಜ್ಜೀವನ ಬರಲಿ ಅಪ್ಪ. ತೊಂದರೆಗೆ ಒಳಗಾಗಿರುವಂಥ ಸಭೆಗಳನ್ನು ಪುನಃ ಕಟ್ಟುಕೊಳ್ತಾನೆ. ಸಭೆಗಳಲ್ಲಿ ಸಮಾಧಾನ ಹೆಚ್ಚಾಗಲಿ ಸ್ವಾಮಿ. ಎಲ್ಲ ದುಷ್ಟ ಕ್ರಿಯೆಗಳಿಗೂ, ದುರಾತ್ಮದ ಕ್ರಿಯೆಗಳಿಗೂ ಕರ್ತನೆ ಎಲ್ಲ ಜನರನ್ನು, ನಿನ್ನ ವಿಶ್ವಾಸ ಮಕ್ಕಳನ್ನು, ನಮ್ಮ ದೇಶದ ಎಲ್ಲ ಜನರನ್ನು, ನಾಯಕರುಗಳನ್ನು ಕರ್ತನೆ ನೀನೇ ಬಿಡಿಸಿ ಕಾಯಬೇಕಾಗಿ ಬೇಡಿಕೊಳ್ತೇವೆ ಸ್ವಾಮಿ. ಉತ್ತಮವಾದ ಜ್ಞಾನ ಕೊಟ್ಟು ಅವರು ಉತ್ತಮವಾದ ರೀತಿಯಲ್ಲಿ ದೇಶವನ್ನು ನಡೆಸುವಂತೆ ಕೃಪೆ ಮಾಡು. ಅಧಿಕಾರಿಗಳಿಗೂ ಒಳ್ಳೆಯ ಜ್ಞಾನ ಕೊಡು ಕರ್ತನೆ. ನಿನ್ನ ಕೃಪೆಯನ್ನು ದಯಪಾಲಿಸಪ್ಪ. ಉತ್ತಮವಾದ ರೀತಿಯಲ್ಲಿ ಕಾರ್ಯಗಳು ಮಾಡಲಿ ಅಪ್ಪ. ಕರ್ತನೆ, ಎಲ್ಲ ಜನರ ಮೇಲೆ ದಯೆ ಇರಲಿ. ನಮ್ಮೆಲ್ಲರನ್ನು ತಗ್ಗಿಸಿಕೊಳ್ಳುತ್ತೇವೆ. ಪ್ರತಿಯೊಬ್ಬೊಬ್ಬರ ವ್ಯಕ್ತಿಯ ರೂಪದಲ್ಲಿ ಕುಟುಂಬವಾಗಿ ಒಪ್ಪಿಸ್ತಾ ಇದ್ದಾನೆ ಕರ್ತನೆ. ಒಬ್ಬೊಬ್ಬರ ಮೇಲೆ ದಯೆ ಇರಲಿ ಬಲಿ ಸ್ವಾಮಿ. ನಿನ್ನ ಸಮಾಧಾನ, ಸಂತೋಷ, ಆರೋಗ್ಯ, ಆಶೀರ್ವಾದಗಳು ಪೂರ್ಣವಾಗಿ ಬರಲಿ. ಕರ್ತನಾದ ಯೇಸು ಕ್ರಿಸ್ತ ನನಗೋಸ್ಕರ ಪ್ರಾರ್ಥನೆ ಮಾಡಿದರೆ ನಾನು ಇದೇನು ಪ್ರಾರ್ಥನೆ ಮಾಡುವೇನಂತ ದೃಢ ನಂಬಿಕೆ ಒಬ್ಬೊಬ್ಬರಲ್ಲಿ ಕೊಟ್ಟು ಒಬ್ಬೊಬ್ಬರನ್ನ ಕೇಡಿಕೆ ತಪ್ಪಿಸಿ ಆರೋಗ್ಯವಾಗಿ, ಸಮಾಧಾನವಾಗಿ, ಸುಕ್ಷೇಮವಾಗಿ ನಡೆಸುವುದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಗಳು ಆಲಿಸಿದಿ ಸ್ತೋತ್ರ. ಸ್ತುತಿ, ಘನ, ಮಾನ, ಮಹಿಮೆ, ನಡಿಮೆಗೆ ಸಲ್ಲಿಸ್ತಾ ರಕ್ಷಕನು, ಒಡೆಯನು, ವಿಮೋಚಕನು, ಆಶೀರ್ವಾದ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯವು, ತ್ರಿದೇವರ ಆಶೀರ್ವಾದವು, ಸಂತೋಷವು, ಸಮಾಧಾನವು, ಆರೋಗ್ಯ, ಜೀವಿತವು, ವಾಗ್ದಾನದ ಆಶೀರ್ವಾದಗಳು, ಪ್ರಾರ್ಥನೆಯಲ್ಲಿ ಬೇಡಿಕೊಂಡ ಎಲ್ಲ ಆಶೀರ್ವಾದಗಳು ನಮ್ಮೆಲ್ಲರೊಂದಿಗೆ ಕೂಡ ಮಕ್ಕಳೊಂದಿಗೆ, ಪ್ರಾರ್ಥನೆಯಲ್ಲಿ ಬೇಡಿಕೊಂಡ ಎಲ್ಲ ಜನರೊಂದಿಗೆ ಸದಾ ಕಾಲ ನಡೆಯಾಗಿರಲಿ. ಆಮೆನ್, ಆಮೆನ್. ಗಾಡ್ ಬ್ಲೆಸ್ ಯು.